ಇನ್ನು ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆಯಲ್ಲಿ ಈ ಕೋರ್ಟ್ನಲ್ಲಿ ಸಮರ್ಥವಾದ ಮಂಡಿಸುವಲ್ಲಿ ಸರ್ಕಾರ ವಿಫಲ ಆಯಿತಾ? ಶ್ರೀರಂಗಪಟ್ಟಣದಲ್ಲಿ ನೇಣು ಕುಣಿಕೆ ಹಿಡಿದು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಭೂಮಿ ತಾಯಿ ಹೋರಾಟ ಸಮಿತಿ ಪದಾಧಿಕಾರಿಗಳ ಪ್ರೊಟೆಸ್ಟ್ ಇದು. ರೈತ ನಾಯಕ ನಂಜುಂಡೇಗೌಡ ನೇತೃತ್ವದಲ್ಲಿ ಪ್ರತಿಭಟನೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರು ಹರಿಸಿರುವುದರಿಂದ ಬೇಸರಗೊಂಡಿರುವಂತಹ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಿಡಬ್ಲ್ಯೂಎಂಎ ಆದೇಶವನ್ನ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ನೀಡಿದೆ. ಜೊತೆಗೆ ಒಂದು ವಾರ ವಿಚಾರಣೆಯನ್ನ ಮುಂದೂಡಿದೆ. ಇದು ಮಂಡ್ಯ ಜಿಲ್ಲೆಯ ರೈತರು ಹಾಗೂ ಕನ್ನಡ ಪರ ಹೋರಾಟಗಾರರ ಬೇಸರಕ್ಕೆ ಕಾರಣ ಆಗಿರುವಂತದ್ದು. ಇನ್ನು ಹೋರಾಟಗಾರರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ನಿರೀಕ್ಷೆ ಇತ್ತು, ಅಂದ್ರೆ ರಾಜ್ಯದ ಪರವಾಗಿ ಒಂದು ಆದೇಶ ಬರುತ್ತೆ ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಹಿನ್ನಡೆಯಾಗಿದೆ. ನೀರು ಬಿಡೋದಕ್ಕೆ ಸೂಚನೆ ಆಗಿದೆ. ಸರ್, ನಿಜವಾಗ್ಲೂ ಇದೊಂಥರ ಪ್ರಾಣ ಸಂಕಟ, ಪ್ರಾಣಕ್ಕಾಗಿ ಪ್ರಾಣ ಉಳಿವಿಗಾಗಿ ನಡೆಯುವ ಒಂದು ರಾಜ್ಯದ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯದೇವತನ್ನು ಕೈ ಬಿಟ್ಬಿಟ್ಲಲ್ಲ ಅನ್ನುವ ನೋವು ಪರಿಸ್ಥಿತಿ ಬಹಳ ಬೇಸರ ಆಗ್ತಾ ಇದೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಎಲ್ಲೋ ಕುಂತ್ಕೊಂಡು ಆದೇಶ ಮಾಡಿದ್ನ ಆದೇಶವನ್ನು ಎತ್ತಿಡಿದು ಬಿಡ್ತಲ್ಲ. 8 ದಿನಗಳ ಕಾಲ ಪ್ರಕರಣವನ್ನ ಮುಂದುವರಿಸಿ ನೀರನ್ನು ಬಿಡಿ ಎನ್ನುವಂತ ಆದೇಶ ಇದೆಯಲ್ಲ, ನಿಜವಾಗ್ಲೂ ಇದು ಬಹಳ ಒಂದು ರಾಜ್ಯಕ್ಕಾದಂತ ದೊಡ್ಡ ಅನ್ಯಾಯ. ಯಾವುದೇ ಕಾರಣಕ್ಕೂ ನ್ಯಾಯಾಧೀಶರ ಆದೇಶವನ್ನು ಕೂಡ ನಾವು ಪ್ರಶ್ನೆ ಮಾಡೋಕ್ಕಾಗದೇ ಇದ್ರೂ ಕೂಡ ನೀವು ನಿಮ್ಮ ಆದೇಶದಲ್ಲಿ ಲೋಪಗಳಿದೆ. ದಕ್ಷಿಣಕ್ಕೆ ಯಾವುದೇ ಕಾರಣಕ್ಕೂ ಈ ಆದೇಶವನ್ನ ರೈತರಿಗೆ ಮರಣ ಶಾಸನವಾದಂತ ಆದೇಶ ಒಪ್ಪಕ್ ಸಾಧ್ಯ ಇಲ್ಲ ಈ ಕಾವೇರಿ ಕೊಳ್ಳದ ಜನ ಅಂತೇಳಿ ನಾನು ವಿನಂತಿ ಪೂರ್ವಕವಾಗಿ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು. ನಾವೊಂದ್ ಕಡೆ ಎಲ್ಲ ಕಡೆ ಹೋರಾಟಗಾರ ಆಗ್ರಹ ಮಾಡ್ತಾ ಇದ್ದೀವಿ ನೀರು ಬಿಡಬಾರದು ಅಂತ. ಆದ್ರೆ 12,000 ಕ್ಯೂಸೆಸ್ ನೀರು ಕಪಿನಿಯಿಂದ ನೀರು ಬಿಡ್ತಾ ಇದ್ದಾರೆ. ಈ ಉದ್ದೇಶಕ್ಕಾಗಿ ನಾವು ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆ ತಕ್ಷಣ ಪ್ರಾರಂಭ ಮಾಡಿ ಅನ್ನೋ ಆಗ್ರಹ ಯಾಕೆ ಮಾಡಿದೀವಿ ಅಂದ್ರೆ ಇದೇ ಉದ್ದೇಶಕ್ಕೆ. ರಾಜ್ಯನ ನೀರಿಡ್ಕೊಳಕ್ಕಾಗಲ್ಲ. ತಮಿಳುನಾಡಲ್ಲಿ ಈಗ ಕಾವೇರಿ ನದಿ ನೀರಿಂದ ರಾತ್ರೋರಾತ್ರಿ ನೀರು ಬಿಟ್ರು. ಇಲ್ಲಿ ಹೋರಾಟ ಸ್ಟಾರ್ಟ್ ಆದ ತಕ್ಷಣ ಈಗ ಕಪಿನಿಯಿಂದ ಬಿಡ್ತಾ ಇದ್ದಾರೆ. ಇದು ಯಾವ ಮಟ್ಟಕ್ಕೆ ಸರಿ? ಮುಖ್ಯಮಂತ್ರಿಗಳೇ, ನಿಮ್ಮ ನಡೆ ಯಾವುದೇ ಕಾರಣಕ್ಕೂ ಇದು ಒಪ್ಪುವಂತದಲ್ಲ. ಒಂದು ರಾಜ್ಯದ ಅನ್ಯಾಯ ಮಾಡಿ ಒಂದು ರಾಜ್ಯವನ್ನ ಇನ್ನೊಂದು ರಾಜ್ಯಕ್ಕೆ ನೀರು ಕೊಡುವುದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ಸರ್, ಒಂದ್ ಕಡೆ ರಾಜ್ಯ ಸರ್ಕಾರ ಒಂದು ಸುಪ್ರೀಂ ಕೋರ್ಟ್, ಒಂದು ದೇಶದ ಬಹಳ ದೊಡ್ಡ ದೇಶದ ಸುಪ್ರೀಂ ಕೋರ್ಟ್ ಈ ತೀರ್ಮಾನ ಹೇಳ್ಬೇಕಾದ್ರೆ ಅನುಕೂಲ ಪಡ್ಕೊಂಡಿರೋ ರಾಜ್ಯ ತಮಿಳುನಾಡಿನವರು ಸರಿಯಾದಂತ ಮಾಹಿತಿ ಕೊಟ್ಟವ್ರೆ. ಕರ್ನಾಟಕದ ರಾಜ್ಯದವರು ನಮ್ಮ ಹಿತವನ್ನ ಕಾಪಾಡಬೇಕಾದಂತವರು ಸರಿಯಾದಂತ ಮಾಹಿತಿ ಕೊಡದೆ ಸುಪ್ರೀಂ ಕೋರ್ಟ್ ಈ ತೀರ್ಮಾನ ಕೊಡಕ್ಕೆ ಕಾರಣ ಆಗಿರೋದ್ರಿಂದ ನೇರವಾಗಿ ಇವತ್ತು ಮಂಡ್ಯ ರೈತರಿಗೆ ನೀರಿಲ್ಲದೆ ಇರುವಂತ ದಿನ ಕಾಣೋದಿಕ್ಕೆ ಈ ರಾಜ್ಯ ಸರ್ಕಾರ, ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರನೇ ಕಾರಣ ಆಗ್ತಾ ಇದೆ. ಇವರಿಗೆ ನನಗೆ ನೀರ್ ಬಿಟ್ಟಿಲ್ಲ ಅಂತಾರೆ. ಇವ್ರು ಹೇಳುತ್ತೆ ಸತ್ಯ ಅಂತ ಒಪ್ಕೋಬೇಕು ನಾವು. ನೀರ್ ಬಿಟ್ಟಿಲ್ಲ ಅಂದ್ರೆ ಮೊನ್ನೆ ಒಂದೇ ಮಾತಾರದಲ್ಲಿ ನಡೀತಿರುವಂತ ಸಂದರ್ಭದಲ್ಲಿ ಅವರು ಆದಿನಾಯಕಿ ಎಂತಾರೋ ನಾಯಕಿ ಅಂತ ಹೇಳ್ತಾರೆ. ಅವರು ನಡೀತಿರೋದನ್ನ ನಿಲ್ಸಿ ಅಂತ ಹೇಳ್ತಾರೆ. ಇವ್ರು ಇಲ್ಲ ಹಂಗೇಳಿಲ್ಲ, ಕುರ್ಚಿ ತಗೊಬನ್ನಿ ಅಂತ ಹೇಳೋರು ಅಂತ. ಇಂಥ ಮೂರ್ಖರಿಂದ ನ್ಯಾಯ ಪಡ್ಕೊಳ್ಳಕ್ ಸಾಧ್ಯವಾ? ಬಹಳಷ್ಟು ರೈತರ ಬಗ್ಗೆ ಕಾಳಜಿ ಇಲ್ಲ. ಒಳೆ ನೀರು ಹೋಗ್ತಾ ಇದೆ. ಈಗ ರಾಮಸ್ವಾಮಿ ನಾಲೆ ಕೊನೆ ಅಣೆಕಟ್ಟೆ ಅಲ್ಲಿಂದ ಕೆಳಗಡೆ ಹೋಗ್ತಿರೋಂತ ನಮ್ಮ ಕೃಷ್ಣ ಮಾಹಿತಿ ತಂದಿದ್ದಾನೆ. ಒಳೆ ನೀರು ಹೋಗ್ತಾ ಇದೆ. ಯಾಕೆ ಸುಳ್ಳು ಹೇಳ್ತಾರೆ? ಸುಳ್ಳು ಹೇಳಕ್ಕಂದಿರೋಂಥವ್ರು ನಮ್ ಸುಳ್ಳು ಹೇಳ್ಕೊಂಡು ನಮ್ಮ ಸಿಟ್ಟಾಗಬಾರ್ದು, ರೈತರು ದಂಗೆ ಹೇಳ್ಬಾರ್ದು ಅಂತ ಹೇಳಿ ನಾಟಕ ಆಡೋಂಥವ್ರು ಸುಪ್ರೀಂ ಕೋರ್ಟ್ ಪ್ರಾಧಿಕಾರದಲ್ಲಿ ನಮ್ಮ ಪರವಾಗಿ ಮೌನವಾಗಿರೋದೇ ಇವತ್ತಿನ ತೀರ್ಮಾನಕ್ಕೆ. ಒಂದು ಸುಪ್ರೀಂ ಕೋರ್ಟ್, ಒಂದು ದೇಶದ ಬಹಳ ದೊಡ್ಡ ದೇಶದ ಸುಪ್ರೀಂ ಕೋರ್ಟ್ ಈ ತೀರ್ಮಾನ ಹೇಳ್ಬೇಕಾದ್ರೆ ಅನುಕೂಲ ಪಡ್ಕೊಂಡಿರೋ ರಾಜ್ಯ ತಮಿಳುನಾಡಿನವರು ಸರಿಯಾದಂತ ಮಾಹಿತಿ ಕೊಟ್ಟವ್ರೆ. ಕರ್ನಾಟಕದ ರಾಜ್ಯದವರು ನಮ್ಮ ಹಿತವನ್ನ ಕಾಪಾಡಬೇಕಾದಂತವರು ಸರಿಯಾದಂತ ಮಾಹಿತಿ ಕೊಡದೆ ಸುಪ್ರೀಂ ಕೋರ್ಟ್ ಈ ತೀರ್ಮಾನ ಕೊಡಕ್ಕೆ ಕಾರಣ ಆಗಿರೋದ್ರಿಂದ